ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು. ಸೊ ನಾವು ಆಮ್ಲೆಟ್ ಮಾಡಬೇಕಾದ್ರೆ ಮೊಟ್ಟೆನ ಈ ರೀತಿ ಹೊಡಿತೀವಿ. ಬಟ್ಲಿಗೆ ಹಾಕಿದಾಗ ಕೆಲವು ಸಲ ಏನಾಗುತ್ತೆ ಅಂದರೆ ಆ ಶೆಲ್ಲು ಅದರೊಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಈ ರೀತಿ ಬಿದ್ದೋಗ್ಬಿಟ್ಟಾಗ ಅದನ್ನು ನಾವು ಕೈಯಲ್ಲಿ ಎತ್ತಕ್ಕೋದಾಗ ಎತ್ತಕ್ಕಾಗಲ್ಲ, ಸ್ಪೂನಲ್ಲೂ ಸಹ ಕಷ್ಟ ಆಗುತ್ತೆ ನಮಗೆ ಎತ್ತಕ್ಕೆ. ಆವಾಗ ಈ ರೀತಿ ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರು ತೊಗೊಂಡು ಈ ರೀತಿ ತೇವ ಮಾಡ್ಕೊಳ್ಳಿ. ಬೆರಳನ್ನು ತೇವ ಮಾಡ್ಕೊಂಡು ನೀರೆಲ್ಲ ಹಾಕ್ಬಿಟ್ಟು ಈ ರೀತಿ ಎತ್ತೋದ್ರಿಂದ ಈಸಿಯಾಗಿ ನಾವು ಆ ಮೊಟ್ಟೆನಲ್ಲಿ ಬಿದ್ದಿರೋ ಆ ಶೆಲ್ಲು ಮೇಲೆ ಲೇಯರ್ ಇರುತ್ತಲ್ಲ, ಸೊ ಅದನ್ನು ಈಸಿಯಾಗಿ ತಕ್ಕೋಬೋದು. ಸೊ ಇವಾಗ ನೋಡಿ ಮೊಟ್ಟೆನಲ್ಲಿ ಒಂಚೂರು ಶೆಲ್ ಬಿದ್ದಿದ್ದು ಏನೂ ಇಲ್ಲ. ಸೊ ನಾವು ಈ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಆ ಶೆಲ್ಲನ್ನ ಎತ್ಬಿಡ್ಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು, ನಾವು ಯಾವಾಗ್ಲೂ ಅಡುಗೆ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಮಸಾಲೆ ರುಬ್ಬಕ್ಕೆಲ್ಲ ಮಿಕ್ಸಿ ಜಾರನ್ನು ಉಪಯೋಗಿಸ್ತೀವಿ. ಮಿಕ್ಸಿ ಜಾರನ್ನು ಹಾಗೇ ತೊಳೆದು ಇಟ್ಬಿಡ್ತೀವಿ. ಒಳಗಡೆ ಮತ್ತು ಮೇಲೆ ಸುಮ್ಮನೆ ಹಾಗೆ ನೀರು ಹಾಕಿ ತೊಳೆದು ಇಟ್ಬಿಡ್ತೀವಿ. ಸೊ ನೀಟಾಗಿ ಯಾವಾಗ್ಲೂ ನಾವು ಈ ರೀತಿ ರಬ್ಬರ್ ಮೇಲೆ ಕ್ಯಾಪ್ ರಬ್ಬರ್ ತೆಗೆದು ಎಲ್ಲ ತೊಳೆಯೋಕ್ಕೆ ಹೋಗಲ್ಲ. ಯಾವಾಗಲೂ ವಾರಕ್ಕೊಂದ್ಸರಿ ಆ ರೀತಿ ತೊಳ್ಕೊತೀವಿ. ಆವಾಗ ಏನಾಗುತ್ತೆ ಅಂದರೆ ಕೆಲವು ಸಲ ನೋಡಿ ಈ ರೀತಿ ಕ್ಯಾಪಲ್ಲಿ ರಬ್ಬರ್ ಕೆಳಗಡೆ ಎಲ್ಲ ನಾವು ದೋಸೆ ಇಟ್ಟು ರುಬ್ಬಿದಾಗ ಆ ರುಬ್ಬಿರೋ ಮಸಾಲೆ ಎಲ್ಲ ಕೂತ್ಬಿಟ್ಟಿರುತ್ತೆ. ಸೊ ಮತ್ತು ಮಿಕ್ಸಿ ಜಾರ್ ಹಿಂದೆ ನಾವು ಇಲ್ಲಿ ತೊಳೆಯೋಕ್ಕೆ ಹೋಗಲ್ಲ, ಜಸ್ಟ್ ಮೇಲೆ ತೊಳೆದು ಹಾಗೆ ಇಟ್ಬಿಡ್ತೀವಿ. ಈ ಒಳಗಡೆ ಎಲ್ಲ ನಾವು ತೊಳೆಯೋಕ್ಕೆ ಹೋಗಲ್ಲ. ಅದೇನಾಗುತ್ತೆ ಅಂದರೆ ಕೆಲವು ಸಲ ನೀರು ಬಿದ್ದು ಬ್ಲ್ಯಾಕ್ ಆಗಿ ಮತ್ತು ಪಾಚಿ ಕಡ್ದಾಗೆ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಈಸಿಯಾಗಿ ಈ ರೀತಿ ಮನೇಲಿ ಇರೋ ಸಾಮಗ್ರಿನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ನಾವು ಅಡುಗೆ ಸೋಡಾ, ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಸೋಡಾ, ಆ ಸೋಡಾನ ಒಂದು ಸ್ಪೂನ್ ಹಾಕ್ಕೊಂಡು ಈ ರೀತಿ ನಿಂಬೆಹಣ್ಣು ರಸನ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಾದ್ಮೇಲೆ ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ಟು ನಾವು ಟೂತ್ ಬ್ರಷ್ ಬರುತ್ತಲ್ಲ, ನಾವು ವೇಸ್ಟ್ ಟೂತ್ ಬ್ರಷ್ನ ಬಿಸಾಡೋ ಬದಲು ಈ ರೀತಿ ನೀಟಾಗಿ ನೋಡಿ ಉಜ್ಜಕ್ಕೆಲ್ಲ ಯೂಸ್ ಮಾಡ್ಬೋದು. ಈ ಸೊಂದಿಲೆಲ್ಲ ನೀಟಾಗಿ ಟೂತ್ ಬ್ರಷಿಂದ ನೀಟಾಗಿ ಹೋಗುತ್ತೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ನಾವು ಒಂದು 5 ನಿಮಿಷ ಬಿಟ್ಟಾದಮೇಲೆ ಉಜ್ಜಿ ಅದನ್ನು ತಿರುಗಿಸ್ಕೊಂಡು ನೀಟಾಗಿ ಹಿಂದೆ ಬ್ಲ್ಯಾಕ್ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ, ಕ್ಲೀನ್ ಮಾಡ್ಕೋಬೇಕು. ಸೊ ಆ ಜಿಡ್ಡೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ನಾವು ಯಾವಾಗಲೂ ಆ ತೇವ ನೀರು ಬಿದ್ದು ಅದೇನಾಗುತ್ತೆ ಅಂದರೆ ಬ್ಲ್ಯಾಕಾಗಿ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ ನಾನು ಇಲ್ಲಿ ಒಂದು ಸರಿ ವಾಶ್ ಮಾಡಿ ತೋರಿಸಿದ್ದೀನಿ. ಸೊ ನಾವು ನಿಂಬೆಹಣ್ಣು ಬದಲು ನಾವು ಬೇಕಾದ್ರೆ ಇಲ್ಲಿ ವಿನೇಗರ್ ಕೂಡ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು, ಅದರಲ್ಲೂ ಸಹ ನೀಟಾಗಿ ಹೋಗುತ್ತೆ. ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು 2ರಿಂದ 3 ಸರಿ ಈ ರೀತಿ ಟೂತ್ ಬ್ರಷಿಂದ ಸ್ವಲ್ಪನೇ ನೀರು ಹಾಕಿ ಉಜ್ಜಿ ವಾಶ್ ಮಾಡಿ ತೊಳ್ಕೊತಾ ಇದ್ದೀನಿ. ಸೊ ಇದು ಫುಲ್ಲು ಹೊಸ ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗೇ ಆಗುತ್ತೆ. ಅದರಲ್ಲಿ ಇರೋ ಗಲೀಜೆಲ್ಲ ಬಂದುಬಿಡುತ್ತೆ, ಆ ಬ್ಲ್ಯಾಕು ಮತ್ತು ಪಾಚಿ ಥರ ಆಗಿರುತ್ತಲ್ಲ, ಸೊ ಅದೆಲ್ಲ ಹೋಗಿ ನೀಟಾಗಿ ಆಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಟೂತ್ ಬ್ರಷಿಂದ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಇದು ಹೊಸ ಥರ ಆಗಿಬಿಡುತ್ತೆ. ಸೊ ಇಲ್ಲಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಸೈಡಲ್ಲೆಲ್ಲ ಇಲ್ಲಿ ಕೆಲವು ಸಲ ಒಂಥರ ಪಾರ್ಟಿಕಲ್ಸ್ ಎಲ್ಲ ಸೇರ್ಕೊಂಬಿಟ್ಟಿರುತ್ತೆ. ಸೊ ಅಲ್ಲೂ ಸಹ ಉಜ್ಜಿ ತೊಳ್ಕೊಬೋದು. ಮತ್ತು ಕ್ಯಾಪನ್ನು ಸಹ ರಬ್ಬರ್ ತೆಗೆದ್ಬಿಟ್ಟು ನೀಟಾಗಿ ರಬ್ಬರ್ ಕೆಳಗಡೆ ಎಲ್ಲ ಈ ರೀತಿ ಕ್ಯಾಪನ್ನು ಸಹ ಕ್ಲೀನ್ ಮಾಡ್ಕೋಬೋದು, ಅದೇ ವಿಮ್ ಲಿಕ್ವಿಡ್ನ ಯೂಸ್ ಮಾಡಿ. ಮತ್ತು ರಬ್ಬರನ್ನು ಸಹ ಈ ರೀತಿ ಟೂತ್ ಬ್ರಷಿಂದ ಆ ಸೊಂದಿಲೆಲ್ಲ ಗಲೀಜೆಲ್ಲ ಇರುತ್ತಲ್ಲ, ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ನೋಡಿ ಮಿಕ್ಸಿ ಜಾರ್ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಸೊ ಈ ರೀತಿ ನಾವು ಆವಾಗವಾಗ ಮಿಕ್ಸಿ ಜಾರ್ ಹಿಂದೆ ಮತ್ತು ಸೈಡಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರು ನೀಟಾಗಿರುತ್ತೆ ಮತ್ತು ಹೊಸ ಥರ ಇರುತ್ತೆ ಮತ್ತು ರಿಪೇರಿ ಬರಲ್ಲ. ಬೇಗ ನಾವು ಆವಾಗವಾಗ ರಿಪೇರಿ ಬರುತ್ತಲ್ಲ, ಸೊ ಆ ರೀತಿ ಆಗದೆ ಇರೋ ಹಾಗೆ ನೋಡ್ಕೋಬೋದು. ಈ ರೀತಿ ನಾವು ರಬ್ಬರು ಮತ್ತು ಕ್ಯಾಪ್ ಲಿಡ್ಡನ್ನು ಸಹ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ಎಲ್ಲ ಹೆಣ್ಮಕ್ಳಿಗೂ ಮಹಿಳೆಯರಿಗೂ ಯೂಸ್ಫುಲ್ ಟಿಪ್ಪು. ಸೊ ನಾವು ಪೀರಿಯಡ್ಸ್ ಆಗ್ತಾ ಇರ್ತೀವಿ ಮಂತ್ಲಿ. ಸೊ ಮಂತ್ಲಿ ಪೀರಿಯಡ್ಸ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವು ಸಲ ನಮಗೆ ಒಂದು 3 ಡೇಸ್ ಲೇಟಾಗಿ ಆಗೋದು ಅಥವಾ 1 ವೀಕ್ ಲೇಟಾಗಿ ಆಗೋದು, ಆ ರೀತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ಸೊ 1 ಲೋಟ ನೀರು ತೊಗೊಂಡಿದ್ದೀನಿ. 1 ಲೋಟ ನೀರು ತಗೊಂಡು ನಾವು 1 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ನಾವು ಬೇಕಾದ್ರೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಹಾಕ್ಕೋಬೋದು. ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಸ್ಟವ್ ಹಚ್ಚಿ. ನೋಡಿ ಇದು ನೀರನ್ನು ಇಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದ್ದು ಅದು ನೋಡಿ ಅದು ನೀರೆಲ್ಲ ಒಂಥರ ಯೆಲ್ಲೋ ಕಲರ್ ಟರ್ನ್ ಆಗ್ತಾಯಿದೆ. ಇದು ಇದೇ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಒಂದು 2 ನಿಮಿಷ ಕುದಿಸ್ಕೋಬೇಕು. ನಾವು 1 ಲೋಟ ಹಾಕಿದರೆ ಅದು 1/4 ಲೋಟ ಅಥವಾ ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಈ ನೀರನ್ನು ನಾನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇದು ಒಂದು ಅರ್ಧ ಲೋಟ ಆಗಿದೆ. ಈ ರೀತಿ ಆದಮೇಲೆ ಇದನ್ನು ನಾವು ಇನ್ನೇನು ಪೀರಿಯಡ್ಸು ಇನ್ನು ನಾವು ಇವಾಗ ನಾವು ಲಾಸ್ಟ್ ಮಂತ್ 28 ಆಗಿರ್ತೀವಿ, ಈ ಮಂತು 28ಗೆ ನಮ್ಮದು ಡೇಟ್ ಇರುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ನಾವು ಒಂದು 3 ಡೇಸ್
ಬಿಫೋರ್ ಈ ರೀತಿ ಬೆಳಗ್ಗೆ ಒಂದು ಸ್ವಲ್ಪ ನೀರು ಮತ್ತು ಸಾಯಂಕಾಲ ಒಂದು ಸ್ವಲ್ಪ ನೀರನ್ನು ಕುಡಿದು ನೋಡಿ. ಆವಾಗ ನಮಗೆ ಪೀರಿಯಡ್ಸು ಕರೆಕ್ಟ್ ಡೇಟ್ಗೆ ಆಗುತ್ತೆ. ಸೊ ತುಂಬ ದಿನ ಈ ನೀರನ್ನು ಏನು ಕುಡಿಯೋದು ಬೇಡ. ಒಂದು ಪೀರಿಯಡ್ಸ್ ಇನ್ನೇನು ಇವತ್ತಿದೆ ಅಂದರೆ ಇನ್ನೊಂದು 3 ಡೇಸ್ ಬಿಫೋರು ಈ ರೀತಿ ನೀರನ್ನ ಮಾಡಿ ಕುಡಿದ್ರೆ ಒಳ್ಳೆಯದು. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾವು ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಮ್ಮಿ ಇರುತ್ತೆ. ಆವಾಗ ಪೇಸ್ಟ್ ಮಾಡಿಕೊಂಡಾಗ ಕೆಲವು ಸಲ ಲಿಡ್ಡನ್ನು ಕ್ಲೋಸ್ ಮಾಡಿ ಪೇಸ್ಟ್ ಮಾಡಿಕೊಂಡ್ರು ಸಹ ಅದು ಬೇಗ ನುಣ್ಣಕ್ಕಾಗಲ್ಲ. ಅದು ಹಾಗೆ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಗಾಗಿ ಇರುತ್ತೆ. ಸೊ ಅದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಯೂಸ್ ಆಗ್ಬೋದು. ಸೊ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಲಿಡ್ಡನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಈ ಲಿಡ್ಡನ್ನು ಯೂಸ್ ಮಾಡ್ತೀರಾ, ನಾನಿಲ್ಲೊಂದು ಸ್ಟೀಲ್ ಪ್ಲೇಟ್ ತೊಗೊಂಡಿದ್ದೀನಿ. ಸೊ ಈ ಪ್ಲೇಟನ್ನು ಈ ರೀತಿ ನಾವು ಕ್ಲೋಸ್ ಮಾಡಿಕೊಂಡು ಟೈಟಾಗಿ ಇದರಿಂದ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಹಾಕಿದ್ರೂ ಸಹ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ನುಣ್ಣಕ್ಕೆ ಆಗುತ್ತೆ. ಸೊ ಈ ಹ್ಯಾಕು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನಾನಿಲ್ಲಿ ನೋಡಿ ಸ್ಟೀಲ್ ಪ್ಲೇಟನ್ನು ಈ ರೀತಿ ಟೈಟಾಗಿ ಕ್ಲೋಸ್ ಮಾಡಿಕೊಂಡು ನಾನಿಂದ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ನಾನು ತೋರಿಸ್ತೀನಿ ನಿಮಗೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಆಗಿದೆ ಅಂತ. ಸೊ ಈ ರೀತಿ ನಾವು ಸ್ವಲ್ಪ ಇದ್ದಾಗ, ತುಂಬ ಕಮ್ಮಿ ಇದ್ರೂ ಸಹ ಈ ರೀತಿ ನಾವು ಸ್ಟೀಲ್ ಪ್ಲೇಟನ್ನು ಈ ರೀತಿ ಮಿಕ್ಸಿ ಜಾರ್ ಮೇಲೆ ಫುಲ್ ಕ್ಯಾಪ್ ಥರ ಯೂಸ್ ಮಾಡಿ ಟೈಟಾಗಿ ಹಿಡ್ಕೊಂಡು ರುಬ್ಕೊಳ್ಳೋದ್ರಿಂದ ನುಣ್ಣಕ್ಕಾಗುತ್ತೆ. ಸೊ ಕೆಲವು ಸಲ ಅದೇನಾಗುತ್ತೆ ಅಂದರೆ ನಾವು ಮಾಮೂಲಿ ಮಿಕ್ಸಿ ಜಾರ್ಲಿ ಇಟ್ಟು ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಅದರಿಂದ ನುಣ್ಣಕ್ಕಾಗಲ್ಲ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡಿದ್ಮೇಲೆ ಆ ಪೇಪರ್ನ ಬಿಸಾಡಿಬಿಡ್ತೀವಿ. ಸೊ ಬಿಸಾಡೋ ಬದಲು ಈ ರೀತಿ ನೋಡಿ ಸಿಲ್ವರ್ ಫಾಯಿಲ್ ಇರುತ್ತಲ್ಲ ಟ್ಯಾಬ್ಲೆಟ್ದು, ಆ ಟ್ಯಾಬ್ಲೆಟ್ ಸಿಲ್ವರ್ ಫಾಯಿಲ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನಾವು ಕುಕ್ಕರ್ ಯೂಸ್ ಮಾಡ್ತೀವಲ್ಲ, ಸೊ ಈ ರೀತಿ ಹ್ಯಾಂಡಲ್ಸು ಏನಾಗುತ್ತೆ ಅಂದರೆ ಕೆಲವು ಸಲ ಆ ನೆಟ್ಟು ಲೂಸ್ ಆಗಿ ಬಿದ್ದೋಗ್ತಾ ಇರುತ್ತೆ ಹ್ಯಾಂಡಲ್ಲು. ಸೊ ಆವಾಗ ನಾವು ಈ ರೀತಿ ಈ ಸಿಲ್ವರ್ ಫಾಯಿಲ್ ಪೇಪರ್ ಟ್ಯಾಬ್ಲೆಟ್ ಕವರ್ ಇರುತ್ತಲ್ಲ, ಸೊ ಅದನ್ನು ತೊಗೊಂಡು ಈ ರೀತಿ ಹೋಲ್ ಮಾಡಿ ಆ ನೆಟ್ಟಿಗೆ ಈ ರೀತಿ ಹಾಕ್ಬಿಟ್ಟು, ಸೊ ಇದನ್ನು ಈಗ ನೋಡಿ ನಾನು ಇಲ್ಲಿ ಕುಕ್ಕರ್ ಹ್ಯಾಂಡಲ್ಗೆ ಹಾಕಿ ಆ ನೆಟ್ಟನ್ನು ಟೈಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ನಾವು ಸ್ಕ್ರೂ ಡ್ರೈವರಿಂದ ಟೈಟ್ ಮಾಡಿಕೊಂಡಾಗ ಸೊ ಅದು ನೋಡಿ ಒಂದು ಚೂರು ಸಹ ಅಲ್ಲಾಡಲ್ಲ. ಸೊ ಎಷ್ಟು ಟೈಟಾಗಿರುತ್ತೆ. ಸೊ ನಾವು ಎಷ್ಟೇ ವಾಶ್ ಮಾಡಿದ್ರೂ ಹ್ಯಾಂಡಲ್ಲು ಲೂಸ್ ಆಗೋಲ್ಲ, ಯಾಕಂದರೆ ನಾವು ಆ ನೆಟ್ಟಿಗೆ ಆ ಸಿಲ್ವರ್ ಕವರ್ನ ಹಾಕಿ ಟೈಟ್ ಮಾಡಿರ್ತೀವಲ್ಲ. ಸೊ ಈ ರೀತಿ ನಾವು ಟ್ಯಾಬ್ಲೆಟ್ ಕವರ್ನ ಯೂಸ್ ಮಾಡ್ಕೋಬೋದು. ಟಿಪ್ ಬಂದು ನಾನಿಲ್ಲಿ ನೇಲ್ ಪಾಲಿಶ್ ತೊಗೊಂಡಿದ್ದೀನಿ. ಸೊ ನಾವು ನೇಲ್ ಪಾಲಿಶ್ ತೊಗೊಂಬಂದು ಹಾಗೆ ಇಟ್ಬಿಟ್ಟಿರ್ತೀವಿ. ಅದು ಕೆಲವು ಸಲ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಟ್ಟಿರುತ್ತೆ ಒಳಗಡೆ ಎಲ್ಲ. ಸೊ ಯೂಸ್ ಮಾಡೋಕ್ಕೆ ಹೋದಾಗ ಈ ರೀತಿ ಅಂದಾಗ ಅದು ನೋಡಿ ಅದು ಫುಲ್ಲು ತಿಕ್ಕಾಗಿ ಆಗಿಬಿಟ್ಟಿರುತ್ತೆ. ಸೊ ನಾವು ನೇಲ್ ಪಾಲಿಶ್ನ ಹಚ್ಕೊಂಡಾಗೂ ಸಹ ಬೆರಳ ಮೇಲೆ ಅದು ಗಟ್ಟಿ ಗಟ್ಟಿ ಥರ ಬರ್ತಾ ಇರುತ್ತೆ. ಸೊ ಅದ್ರ ಬದಲು ನಾವು ನೋಡಿ ಈ ರೀತಿ ಸಿಂಪಲ್ ಹ್ಯಾಕನ್ನು ಯೂಸ್ ಮಾಡ್ಬೋದು. ಸೊ ಮನೆಯಲ್ಲಿ ಡಿಯೋಡ್ರೆಂಟ್ ಸ್ಪ್ರೇ ಇರುತ್ತಲ್ಲ, ಆ ಸ್ಪ್ರೇನ ತೊಗೊಂಡು ನಾನಿಲ್ಲಿ ಈ ರೀತಿ ನೇಲ್ ಪಾಲಿಶ್ ಬಾಟಲ್ ಒಳಗಡೆ ಹಾಕಿ ಈ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡೋದ್ರಿಂದ ಆ ಗಟ್ಟಿ ಆಗಿರುತ್ತಲ್ಲ, ಸೊ ಅದೆಲ್ಲ ನೋಡಿ ನೀಟಾಗಿ ನೇಲ್ ಪಾಲಿಶು ತಿನ್ನಾಗುತ್ತೆ. ಸೊ ನೋಡಿ ನಾವು ನೇಲ್ ಪಾಲಿಶ್ ಹಾಕಿದಾಗ ಆ ಗಟ್ಟಿ ಥರ ಆಗದಿರ ನೇಲ್ ಪಾಲಿಶ್ ನಾರ್ಮಲಾಗಿ ಆಗುತ್ತೆ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ನಾವು ಈ ರೀತಿ ಮನೆಯಲ್ಲಿ ಎಕ್ಸ್ಪೈರಿ ಆಗಿರೋ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಇರುತ್ತಲ್ಲ, ಸೊ ಅದನ್ನು ಬಿಸಾಡೋ ಬದಲು ಅಥವಾ ನಾರ್ಮಲ್ ಎಕ್ಸ್ಪೈರಿ ಆಗದೇ ಇರೋ ಟ್ಯಾಬ್ಲೆಟ್ ಆದರೂ ಪರವಾಗಿಲ್ಲ ತೊಗೊಂಡು ನಾನಿಲ್ಲಿ 1 ಟ್ಯಾಬ್ಲೆಟ್ ತೊಗೊಂಡು ನಾನಿಲ್ಲಿ ಅದನ್ನು ಚೆನ್ನಾಗಿ ಈ ರೀತಿ ಟಿಶ್ಯೂ ಪೇಪರಲ್ಲಾಗಲಿ ಅಥವಾ ಯಾವುದಾದ್ರೂ ನ್ಯೂಸ್ ಪೇಪರಲ್ಲಿ ಇಟ್ಟು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ. ಸೊ ಅನ್ನ ನಮಗೆ ಮನೇಲಿ ಇದ್ದೇ ಇರುತ್ತೆ, ನಾವು ಮಾಡೇ ಇರ್ತೀವಿ. ಸೊ ಅನ್ನದ ಜೊತೆ ಈ ರೀತಿ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ಉಂಡೆಗಳನ್ನ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಜಿರಳೆಗಳು ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಕೆಲವು ಸಲ ಈ ರೀತಿ ಇಲಿಗಳು ಸಹ ಬರ್ತಾ ಇರುತ್ತಲ್ಲ, ಸೊ ಅದಕ್ಕೆ ನಾವು ಈ ರೀತಿ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಅನ್ನದ ಜೊತೆ ಆದರೂ ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಗೋಧಿ ಹಿಟ್ಟಿರುತ್ತಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಉಂಡೆಗಳು ಮಾಡಿ, ಎಲ್ಲಿ ಇಲಿಗಳು ಓಡಾಡುತ್ತೆ ಅಥವಾ ನಮಗೆ ಬಲ್ಲಿ ಕಾಟ ಇರುತ್ತೆ ಮತ್ತು ಜಿರಳೆ ಕಾಟ ಇರುತ್ತಲ್ಲ, ಸೊ ಅಲ್ಲೆಲ್ಲ ಆ ಪ್ಲೇಸಲ್ಲೆಲ್ಲ ಈ ರೀತಿ ಉಂಡೆಗಳನ್ನ ಮಾಡಿ ಇಡೋದ್ರಿಂದ ಇದನ್ನು ತಿಂದು ಆ ಬಲ್ಲಿಗಳು ಮತ್ತು ಜಿರಳೆಗಳೆಲ್ಲ ಓಡೋಗುತ್ತೆ ಅಥವಾ ಸತ್ತೇ ಹೋಗುತ್ತೆ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗ್ಬೋದು, ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ನಾವು ಡೈಲಿ ಅಡುಗೆಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಒಟ್ಟನ್ನು ತೆಗೆದು ಬಿಸಾಡಿಬಿಡ್ತೀವಿ. ಸೊ ಬಿಸಾಡೋ ಬದಲು ನಾವು ಈ ಟಿಪ್ಸ್ನ ಮಾಡಿದ್ಮೇಲೆ ನೀವು ಬಿಸಾಡೋದೇ ಇಲ್ಲ, ಈರುಳ್ಳಿ ಒಟ್ಟನ್ನು ಯೂಸ್ ಮಾಡ್ಕೋತೀರಿ. ಸೊ ನಾನಿಲ್ಲಿ ನೋಡಿ ಒಂದು ಈರುಳ್ಳಿ ಒಟ್ಟನ್ನು ಈ ರೀತಿ ಸಿಪ್ಪೆನ ತೆಗೆದು ತೊಗೋತಾ ಇದ್ದೀನಿ. ಸೊ ನಾವು ಯಾವಾಗಲೂ ಈ ರೀತಿ ಬೇಕಾದರೆ ಸಿಪ್ಪೆನ ಸ್ಟೋರ್ ಮಾಡಿ ಇಟ್ಕೊಂಡು ಈ ರೆಮಿಡಿನ ಮಾಡ್ಕೋಬೋದು. ಸೊ ನಾನಿಲ್ಲಿ ನೋಡಿ ಒಂದು ಈರುಳ್ಳಿ ಒಟ್ಟನ್ನು ತಕ್ಕೋತಾ ಇದ್ದೀನಿ. ಸೊ ನಾವು ಅಡುಗೆ ಮಾಡಿದಾಗೆಲ್ಲ ಈರುಳ್ಳಿ ಒಟ್ಟು ಇದ್ದೇ ಇರುತ್ತೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೆಮಿಡಿ.
ಸೊ ನಾನಿಲ್ಲಿ ಒಂದು ಈರುಳ್ಳಿ ಒಟ್ಟನ್ನು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಬಿಡಿಸಿಟ್ಕೊಂಡು ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೋತಾ ಇದ್ದೀನಿ. ಸೊ ನೀರು ತೊಗೊಂಡು ನಾನು ಇದನ್ನು ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರು ಅಲ್ಲಿ ಇಲ್ಲಾಂದರೆ ಒಂದು 2 ಅವರು ಸೊ ಈ ರೀತಿ ಸಿಪ್ಪೆನ ಹಾಕಿ ಇಟ್ಬಿಡಬೇಕು. ಇಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಆ ಸಿಪ್ಪೆಯಲ್ಲಿರೋ ಕಲರೆಲ್ಲ ಬಿಡ್ತಾ ಹೋಗುತ್ತೆ, ನೀರಲ್ಲಿ ನೆಂದು ಸಿಪ್ಪೆ. ಆವಾಗ ನೋಡಿ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಒಂದು 1 ಅವರ್ ಬಿಟ್ಟಾದಮೇಲೆ ಈ ರೀತಿ ಕಲರ್ ಚೇಂಜ್ ಆಗಿದೆ. ಸೊ ಈ ರೀತಿ ನಾವು ಸಿಪ್ಪೆನ ಬಿಸಾಡೋ ಬದಲು ನೀರೆಲ್ಲ ಹಾಕಿಟ್ಬಿಡಿ. ಫಸ್ಟು ನಾನು ಒಂದು ಬಟ್ಲಲ್ಲಿ ನೀರೆಲ್ಲ ಹಾಕಿಟ್ಟಿದ್ದೀನಿ. ಸೊ 1 ಅವರ್ ಆದಮೇಲೆ ನಾನು ಅದಕ್ಕೆ ಈ ಕಲಾಂಜಿ ಸೀಡ್ಸ್ ಬರುತ್ತಲ್ಲ, 1 ಸ್ಪೂನ್ ತೊಗೊಂಡಿದ್ದೀನಿ. ಕಲಾಂಜಿ ಸೀಡ್ಸಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ, ಅದನ್ನು ನಾವು ಚೆನ್ನಾಗಿ ಕುದಿಸಿದ್ರೆ ಸೊ ಅದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಟೀ ಪೌಡರ್ ತೊಗೋತಾ ಇದ್ದೀನಿ. ಟೀ ಪೌಡರ್ 1 ಸ್ಪೂನು ಮತ್ತು ಕಲಾಂಜಿ ಸೀಡ್ಸ್ 1 ಸ್ಪೂನ್ ತೊಗೊಂಡು ಆ ಈರುಳ್ಳಿ ಒಟ್ಟು ಮತ್ತು ನೀರಿನ ಜೊತೆ ಚೆನ್ನಾಗಿ ಇದನ್ನು ಒಂದು ಅರ್ಧಕ್ಕಾಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಬಟ್ಲು ತುಂಬ ಹಾಕಿದ್ದೀನಲ್ಲ, ಸೊ ಅದು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಅದು ಕಲರ್ ಫುಲ್ಲು ಬಿಡುತ್ತೆ. ಸೊ ನೀರೆಲ್ಲ ಬ್ಲ್ಯಾಕಾಗಿ ಆಗುತ್ತೆ ನಮಗೆ. ಅಷ್ಟು ಒಂದು ಅರ್ಧ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಕಲರ್ ಟರ್ನ್ ಆಗ್ತಾ ಇದೆ. ಆ ಈರುಳ್ಳಿ ಕಲರು ಮತ್ತು ಆ ಬ್ಲ್ಯಾಕ್ ಕಲಾಂಜಿ ಸೀಡ್ಸ್ ಹಾಕಿದ್ದೀವಲ್ಲ, ಸೊ ಅದ್ರ ಕಲರ್ ಎಲ್ಲ ಬಿಟ್ಟು ಆ ನೀರೆಲ್ಲ ಬ್ಲ್ಯಾಕಾಗಿ ಟರ್ನ್ ಆಗುತ್ತೆ. ಸೊ ನೋಡಿ ಇದು ಫುಲ್ಲು ಕುದೀತಾ ಇದೆ. ನೋಡಿ ಕುದ್ದಾದ್ಮೇಲೆ ನೋಡಿ ಈ ರೀತಿ ಕಲರ್ ಟರ್ನ್ ಆಗುತ್ತೆ. ಸೊ ಇದನ್ನು ನೀಟಾಗಿ ನಾನಿಲ್ಲಿ ಒಂದು ಪಾತ್ರೆ ಅಥವಾ ಈ ರೀತಿ ಒಂದು ಚೆನ್ನಾಗಿರೋ ಜಗ್ಗನ್ನು ತೊಳ್ಕೊಂಡು ಅದರಲ್ಲಿ ನಾನಿಲ್ಲಿ ನೀಟಾಗಿ ಸೋಚ್ಕೋತಾ ಇದ್ದೀನಿ ನೀರನ್ನು. ಈ ರೀತಿ ನಾವು ಆ ಸಿಪ್ಪೆ ಮತ್ತು ಕಲಾಂಜಿ ಸೀಡ್ಸ್ ನಾವು ಹಾಕಿದ್ದೀವಲ್ಲ, ಟೀ ಪೌಡ್ರನ್ನೆಲ್ಲ ಸೋಚ್ಕೊಂಡಾದ್ಮೇಲೆ ಆ ನೀರನ್ನು ನಾವು ಈ ರೀತಿ ಸ್ನಾನ ಮಾಡೋಕ್ಕೆ ಮುಂಚೆ ಆದರೂ ಒಂದು ಹಾಫ್ ಆನ್ ಅವರ್ ಮುಂಚೆ ತಲೆಗೆ ಅಪ್ಲೈ ಮಾಡಿಬಿಟ್ಟು ಸೊ ನಾವು ಆಮೇಲೆ ಆದರೂ ಹೆಡ್ ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಈ ನೀರನ್ನು ನಾವು ತಲೆ ಸ್ನಾನ ಮಾಡ್ತೀವಲ್ಲ, ಶಾಂಪೂ ಹಾಕಿ ಸ್ನಾನ ಮಾಡಿದ್ದಾದಮೇಲೆ ಸೊ ಲಾಸ್ಟಲ್ಲಿ ನಾವು ಈ ನೀರನ್ನು ತಲೆಗೆ ಒಂದು ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು 1-2 ಜಗ್ಗು ನೀರನ್ನು ಉಯ್ಕೊಂಡು ಹಾಗೆ ಬಂದುಬಿಡಬೇಕು. ಸೊ ನಾವು ಶಾಂಪೂ ಆದಮೇಲೆ ಈ ನೀರಿಂದ ತಲೆಗೆ ಸ್ನಾನ ಮಾಡ್ಕೊಂಡು ಹಾಗೆ ತಲೆಗೆ ಅಪ್ಲೈ ಮಾಡಿಕೊಂಡು 1-2 ಜಗ್ಗು ಮಾಮೂಲಿ ನಾರ್ಮಲ್ ವಾಟರ್ ಹಾಕ್ಕೊಂಡು ತೊಳ್ಕೊಂಡು ಬರೋದ್ರಿಂದ ಇದರಿಂದ ನಮಗೆ ವೈಟ್ ಹೇರ್ಸ್ ಬರೋದು ಕಂಟ್ರೋಲ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ ಮತ್ತು ಡ್ಯಾಂಡ್ರಫು ಸಹ ಕಂಟ್ರೋಲ್ ಆಗುತ್ತೆ. ಆನಿಯನ್ ಸಿಪ್ಪೆ ಇರೋದ್ರಿಂದ ಮತ್ತು ಕಲಾಂಜಿ ಸೀಡ್ಸ್ ಬ್ಲ್ಯಾಕಿಂದ ಹೇರ್ ಬ್ಲ್ಯಾಕು ಸಹ ಆಗುತ್ತೆ. ಸೊ ಇವಾಗೆಲ್ಲ ಬೇಗ ನಮಗೆ ವೈಟ್ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಮತ್ತು ಹೇರು ತುಂಬ ಶೈನು ಸಹ ಬರುತ್ತೆ ಇದರಿಂದ. ಈ ಟಿಪ್ಸು ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಚಪಾತಿ ಮಾಡ್ಕೋತಾ ಇರ್ತೀವಿ. ಚಪಾತಿ ಮಾಡಿದಾದಮೇಲೆ ನಾವು ಸ್ಟೋರ್ ಮಾಡಿರ್ತೀವಿ ಒಂದು ಬಾಕ್ಸಲ್ಲಿ. ಕೆಲವು ಸಲ ಏನಾಗುತ್ತೆ ಅಂದರೆ ಚಪಾತಿ ಎಷ್ಟೇ ಎಣ್ಣೆ ಹಾಕಿ ಸುಟ್ಟಿದ್ರೂ ಸಹ ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿ ಇವಾಗ ಸಾಫ್ಟಾಗೇ ಇರುತ್ತೆ. ನಾವು ಹಾಗೆ ಇಟ್ಟಾಗ ಬಾಕ್ಸಲ್ಲಿ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಟ್ಟು ಅದು ತಿನ್ನೋಕ್ಕೆ ಆಗೋಲ್ಲ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ಹಾಟ್ ಬಾಕ್ಸಲ್ಲಾಗಲಿ ಅಥವಾ ನಾರ್ಮಲ್ ಬಾಕ್ಸಲ್ಲಾಗಲಿ ಸ್ಟೋರ್ ಮಾಡಿ ಇಡಬೇಕಾದ್ರೆ ನಾವು ಇದಕ್ಕೆ ಒಂದು ಪೀಸಷ್ಟು ಶುಂಠಿ ಬರುತ್ತಲ್ಲ, ಆ ಶುಂಠಿನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡೋದ್ರಿಂದ ನಾವು ತುಂಬ ಹೊತ್ತು ಹಾಟ್ ಬಾಕ್ಸಲ್ಲಾಗಲಿ ಯಾವುದೇ ಬಾಕ್ಸಲ್ಲಾಗಲಿ ಚಪಾತಿನ ಸ್ಟೋರ್ ಮಾಡಿ ಇಟ್ಟಾಗ ಚಪಾತಿ ಸಾಫ್ಟಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಸೊ ಯಾವುದೇ ರೀತಿ ಗಟ್ಟಿ ಆಗಲ್ಲ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.